ನಮ್ಮ ಟ್ರೈನ್ 4 ಅವರ್ ಡಿಲೇ ಆಗಿದೆ. ಸೊ ಇವಾಗ ಸದ್ಯಕ್ಕೆ ನಾವು ಇನ್ನೂ ಮೀರ್ಜಾಪುರ ಹತ್ರ ಇದ್ದೀವಿ, ರೈಲ್ವೆ ಸ್ಟೇಷನ್ ಹತ್ರ. ಅಲ್ಲಿಂದ ಇನ್ನೂ 34 ಕಿಲೋಮೀಟರ್ ತೋರಿಸ್ತಾ ನನಗೆ ಉಪಾಧ್ಯಾಯ ಜಂಕ್ಷನ್ಗೆ. ಅಲ್ಲಿಂದ ಮತ್ತೆ 15 ಕಿಲೋಮೀಟರ್ ಹೋಗ್ಬೇಕು. 15 ಕಿಲೋಮೀಟರ್ಗೆ 1 ಅವರ್ ತೋರಿಸ್ತಿದೆ ಬಿಕಾಸ್ ಟ್ರಾಫಿಕ್ ಇಲ್ಲ. ಏನಾಗಿದೆ ಅಂತಂದರೆ, ಪ್ರಯಾಗ್ರಾಜಿಗೆ ಬಂದಿರೋರೆಲ್ಲ ಕಾಶಿಗೆ ಬಂದು ಕಾಶಿಯಿಂದ ಅಯೋಧ್ಯೆ ನೋಡ್ಕೊಂಡು ಅಲ್ಲೇ ಸುತ್ತಮುತ್ತ ಇರೋ ಪ್ಲೇಸ್ಗಳು ನೋಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿರೋದ್ರಿಂದ ಇಲ್ಲಿ ತುಂಬ ರಶ್ ಆಗಿದೆ. ಪ್ರಯಾಗ್ರಾಜ್ಗಾದರೆ ಅವ್ರಿಗೆ ಗೊತ್ತಿತ್ತು ಮೊದಲೇ ಇಷ್ಟು ಕೋಟಿ ಜನ ಬರ್ತಾರೆ ಅಂತ ಅವ್ರು ಅಂದಾಜು ಮಾಡಿದ್ರು. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಇತ್ತು. ಬಟ್ ಈ ಕಾಶಿಗೆ ಮತ್ತು ಅಯೋಧ್ಯೆಯಲ್ಲಿ ಜನಗಳು ಬರ್ತಾರೆ ಅಂತ, ಇಷ್ಟೊಂದು ಜನ ಬರ್ತಾರೆ ಅಂತ ಗೊತ್ತಿತ್ತು, ಬಟ್ ಇಷ್ಟೊಂದು ಜನ ಕೋಟಿಗಳು ಬರ್ತಾರೆ ಅಂತ ಗೊತ್ತಿದ್ದಿಲ್ಲ. ಸೊ ಅದರಿಂದ ಇವಾಗ ಏನಾಗಿದೆ ಅಂತಂದರೆ, ಎಲ್ಲ ರೆಡ್ ಝೋನ್ಗೆ ಹಾಕೋಕ್ಕೆ ಟ್ರೈ ಮಾಡ್ತಾವ್ರೆ. ನೀವು ಆದಷ್ಟು ಕಾಶಿಗೆ ಮತ್ತು ಅಯೋಧ್ಯೆಗೆ ಪ್ರಯಾಗ್ರಾಜ್ಗೆ ಬರೋರು ಬಂದ್ಬಿಟ್ಟಿದ್ರೆ ಬಂದ್ಬಿಡಿ. ಸಪೋಸ್ ಇನ್ನೂ ಪ್ಲಾನ್ ಮಾಡಿಲ್ಲ ಬರಬೇಕು ಅಂತ ಇರೋರು ನಿಮ್ಮ ಟಿಕೆಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಫ್ರೀ ಆಗಿದ್ದಾಗ ಬನ್ನಿ. ಯಾಕಂದರೆ ಇಲ್ಲಿ ತುಂಬ ಆಗಲ್ಲ, ಕಷ್ಟ ಆಗುತ್ತೆ ಬಂದು ಹೋಗೋದಕ್ಕೆ. ಫ್ಯಾಮಿಲಿ ಜೊತೆ ಬಂದರೆ ಮಾತ್ರ ಇನ್ನೂ ತುಂಬ ಕಷ್ಟ ಆಗುತ್ತೆ. ಒಬ್ಬೊಬ್ಬರೇ ಬಂದರೆ ಆರಾಮಾಗಿ ಹೆಂಗೋ ಹೋಗ್ಬಿಡ್ಬೋದು, ಬಟ್ ಆ ಜನಗಳಲ್ಲಿ ಮಿಸ್ ಆಗಿಬಿಟ್ರೆ ಮಾತ್ರ ಕಷ್ಟ.